ಬೈಕ್ಗೆ ಲಾರಿ ಟ್ಯಾಂಕರ್ ಡಿಕ್ಕಿ, ಓರ್ವ ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಮತ್ತೋರ್ವನಿಗೆ ಗಂಭೀರ ಗಾಯ. ಹೈವೇ ರಸ್ತೆಯಲ್ಲಿ ಚಲಿಸುತ್ತಿದ್ದ ಬೈಕ್ ಒಂದಕ್ಕೆ ಹಿಂಬದಿಯಿಂದ ವೇಗವಾಗಿ ಬಂದ ಲಾರಿ ಟ್ಯಾಂಕರ್ ಒಂದು ಡಿಕ್ಕಿಯಾದ ಪರಿಣಾಮ ಓರ್ವ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟು ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡ ಘಟನೆ ರಾಷ್ಟ್ರೀಯ ಹೆದ್ದಾರಿ 65ರ ಮೇಲಿರುವ ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಬಳಿ ಇಂದು ಗುರುವಾರ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಜರುಗಿದೆ. ಬಸವಕಲ್ಯಾಣ ತಾಲೂಕಿನ ತಡೋಳ ಗ್ರಾಮದ ನಿವಾಸಿ ಗಾಳ್ಯಪ್ಪ ಖರ್ಗೆ 40 ವರ್ಷ ಘಟನೆಯಲ್ಲಿ ಮೃತಪಟ್ಟ ಬೈಕ್ ಸವಾರನಾಗಿದ್ದಾನೆ. ಈತ ತನ್ನ ಸಹೋದರ ಸಂಬಂಧಿ ವಿಶ್ವನಾಥ್ ಅಲಿಯಾಸ್ ಅಶೋಕ್ ಎನ್ನುವಾತನೊಂದಿಗೆ ಬೈಕ್ ಮೇಲೆ ಮೊಳಕೆರ ಗ್ರಾಮದ ಕಡೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಹಿಂಬದಿಯಿಂದ ವೇಗವಾಗಿ ಬಂದ ಲಾರಿ ಟ್ಯಾಂಕರ್ ಒಂದು ಡಿಕ್ಕಿಯಾಗಿ ಘಟನೆ ಸಂಭವಿಸಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಮತ್ತೋರ್ವ ಬೈಕ್ ಸವಾರ ವಿಶ್ವನಾಥ್ ಅಲಿಯಾಸ್ ಅಶೋಕ್ ಎನ್ನುವಾತನಿಗೆ ಹುಮನಾಬಾದ್ನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಇದೇ ಮಾರ್ಗವಾಗಿ ನೆರೆಯ ಕಲಬುರಗಿ ಜಿಲ್ಲೆಗೆ ತೆರಳುತ್ತಿದ್ದ ಬಸವಕಲ್ಯಾಣ ಸಿಪಿ ಅಲಿಸಾಬ್ ಅವರು ತಕ್ಷಣ ಘಟನಾ ಸ್ಥಳದಲ್ಲಿ ಗಂಭೀರವಾಗಿ ಗಾಯಗೊಂಡು ನರಳುತ್ತಿದ್ದ ಗಾಯಾಳು ವ್ಯಕ್ತಿಗೆ ತಮ್ಮ ಪೊಲೀಸ್ ಜೀಬ್ನಲ್ಲಿಯೇ ಹುಮನಾಬಾದ್ ಆಸ್ಪತ್ರೆಗೆ ಸಾಗಿಸಿ ದಾಖಲಿಸುವ ಮೂಲಕ ಮಾನವೀಯತೆ ಮೆರೆದ ಪ್ರಸಂಗ ಜರುಗಿದೆ. ಘಟನೆ ಬಗ್ಗೆ ಮಾಹಿತಿ ತಿಳಿದ ಬಸವಕಲ್ಯಾಣ ಸಂಚಾರಿ ಠಾಣೆ PSI ಸಿದ್ದೇಶ್ವರ ನೇತೃತ್ವದ ಸಂಚಾರಿ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ಬಾಡಿ ಸ್ವಲ್ಪ ಸೈಡ್ ಸರಿಸ್ಬಿಟ್ರಿ, ಬಾಡಿ ಸೈಡ್ ಸರಿಸ್ಬಿಡಿ. ನಮ್ಮವ್ರು ಬರ್ತಾರೆ. ನಮ್ಮ ಟ್ರಾಫಿಕ್ ಕೇಸ್ ಹೇಳಿ ನಾವು ಗುಲ್ಬರ್ಗ ಹೋಗ್ಬೇಕಾಗಿತ್ತು. ಇವ್ರು ಅಡ್ಮಿಟ್ ಮಾಡಿ ಹೋಗ್ತೀನಿ, ನಮ್ಮ TS ಅಟೆಂಡ್ ಮಾಡ್ತೀನಿ. ನಾನೇ ಇರ್ತೀನಿ, ಬೇರೆ ಸ್ವಲ್ಪ ಯಾರೇ ಒಬ್ಬರ ಜೊತೆ ಯಾರೊಬ್ಬರು ಹೊರ ಇಲ್ಲೇ ಬಿಡ್ತೀನಿ. ನಾನು ಗುಲ್ಬರ್ಗ ಹೋಗ್ತೀನಿ. ಥ್ಯಾಂಕ್ ಯು.